ಮುಕ್ತಿಯನ್ನು ಸಾಧನೆ ಮಾಡಬೇಕಾಗಿತ್ತಂದ್ರೆ ಗುರುಗಳ ಮಾತುಗಳನ್ನು ನಾವು ಕೇಳಬೇಕು. ಗುರುಗಳ ಮಾತುಗಳನ್ನು ಬರೀ ಕೇಳಿದ್ರೆ ಮುಕ್ತಿ ಸಿಗ್ತೈತೆ ಅಂತ ಹೇಳಿಲ್ಲ ಅವರು. ಆ ಗುರುಗಳ ಮಾತುಗಳನ್ನ ಕೇಳಬೇಕು. ಕೇಳಿ ಅದರಂತೆ ನಾವು ನಡೆದಾಗ ಮಾತ್ರ ನಮಗೆ ಮುಕ್ತಿ ಆಗಲಿಕ್ಕೆ ಸಾಧ್ಯ ಅನ್ನೋ ಪದ್ಯವನ್ನು ಮೊಟ್ಟ ಮೊದಲನೇ ಸಾಲಿನೊಳಗೆ ನಿಜಗುಂಡ್ರು ಬರ್ಕೊಂಡು ಬಂದಾರ. ಅವು ಯಾವ ಮಾತುಗಳು ಅಂತಂದ್ರೆ, ದುರಿತ ಕರ್ಮವನ್ನಲ್ಲದಿರು, ಪುಣ್ಯವನೇ ಮಾಡು, ಹರ ನಡಿಬಿಡಿ, ಶಾಂತರೊಡನಾಡು, ಕರುಣವಿರಲಿ ಜೀವರಳು, ನೀತಿ ವಿಧನಾಗುವಂತ ಹಿಂಗ ಅನೇಕ ಸ್ಥಳದೊಳಗೆ ಪದ್ಯಗಳು ಬರ್ತಾವ. ಆದ್ರೆ ಒಂದು ತಿಂಗಳದೊಳಗೆ ಒಂದು ಪದವನ್ನೇ ನಾವು ಜೀವನದಾಗ ಅಳವಡಿಸಿಕೊಂಡು ಬಿಟ್ರೆ ಸಾಕು, ನಮ್ಮ ಜೀವನ ಮುಕ್ತಿ ಆಗಲಿಕ್ಕೆ ಸಾಧ್ಯ. ಯಾಕಂದ್ರೆ ನಾವೆಲ್ಲರೂ ಹುಟ್ಟೋದು ಬಹಳ ಸುಲಭ, ಹುಟ್ಟೋದು ಬಹಳ ಸುಲಭದ. ಹುಟ್ಟಿದ ಮೇಲೆ ಸಾಯ ಮುಂದೆ ನಾವು ಹೆಂಗಿರ್ಬೇಕು ಅಂತಂದ್ರೆ, ಎಷ್ಟು ಚಲೋ ಇದ್ದ, ಎಷ್ಟು ಜನರಿಗೆ ಬೇಕಾಗಿದ್ದ ಅಂತೇಳಿ ಜನರ ಬಾಯಿಂದ ನಾವು ಹೊಗಳಿಸ್ಕೊಳ್ಳುವಂಥ ಕೆಲಸ ನಾವು ಮಾಡಿದ್ವಿ ಅಂತಂದ್ರೆ ನಮ್ಮ ಜೀವನ ಅದು ಮುಕ್ತ ಆಗಲಿಕ್ಕೆ ಸಾಧ್ಯದ. ಆ ನಿಟ್ಟಿನೊಳಗೆ ನಿಜಗುಂಡ್ರ ಚಿಂತನೆಯನ್ನು ತಾವೆಲ್ಲ ಕೇಳಿ ಆ ಚಿಂತನೆಯನ್ನು ನಾವು ನಮ್ಮೊಳಗೆ ಅಳವಡಿಸಿಕೊಂಡು ಈ ಒಂದು ಮಾನವ ಜನ್ಮವನ್ನು ನಾವು ಸಾಫಲ್ಯವನ್ನು ಮಾಡಿಕೊಳ್ಳಬೇಕು. ಯಾಕಂದ್ರೆ ಮಾನವ ಜನ್ಮ ದೊಡ್ಡದು, ಹುಚ್ಚಪ್ಪಗಳಿರ ಇದನ್ನು ಹಾನಿ ಮಾಡಿಕೊಳ್ಳಬೇಡಿರಿ ಅಂತ ಹೇಳ್ತಾರೆ. ಹುಟ್ಟೇನು ಬಂದಿದ್ದೀವಿ, ಬಂದಿರ್ತಕ್ಕಂಥ ಜನ್ಮವನ್ನು ಸುಮ್ಮನೆ ಭಾಳಷ್ಟು ಗಳಿಸೋದು, ಗಳಿಸಿ ಅದನ್ನು ಹೆಂಗೆ ಬಳಸಬೇಕು ಅನ್ನೋದು ಗುರುತಿಲ್ಲ, ಸತ್ತು ಹೋಗಬಾರ್ದು. ನಾವು ಗಳಿಸೋದು ಬಹಳ ಮುಖ್ಯ ಅಲ್ಲ, ಗಳಿಸಿದ್ದನ್ನ ನಾವು ಹೆಂಗೆ ಬಳಸಬೇಕು ಅನ್ನೋದು ಬಹಳ ಮುಖ್ಯದ. ಆ ಬಳಸ್ತಕ್ಕಂಥ ವಿಷಯವನ್ನ ಇವತ್ತು ನಮ್ಮ ಶಂಕರಾನಂದರು ನಮಗೆಲ್ಲ ಬಹಳ ಒಳ್ಳೆಯ ರೀತಿಯಿಂದ ಹೇಳ್ತಾರೆ ಅಂತಕ್ಕಂಥ ನಂಬಿಕೆನೂ ನನ್ನೊಳಗದ. ಮೈಕನ ಮಾದಲು ಯಾಕೆ ತಗೊಂಡೆ ಅಂತಂದ್ರೆ, ನನಗೆ ಪ್ರತಿ ವರ್ಷನೂ ಒಂದು ಕಾಟ. ಯಾಕಂದರೆ ಯಾದವಾಡದಾಗ ಒಂದು ಪುರಾಣ ಆರಂಭ, ಇಲ್ಲಿ ಒಂದು ಪುರಾಣ, ಎರಡು ಒಂದೇ ಸಮಯಕ್ಕೆ ಆರಂಭ ಆಗೋದ್ರಿಂದ ಮೊಟ್ಟ ಮೊದಲಿಗೆ ಎರಡು ಮಾತುಗಳನ್ನ ಹೇಳಿ. ಅವೆಲ್ಲ ಹಿರೇಕೊಪ್ಪ ಗ್ರಾಮ ಅಂತಂದ್ರೆ ಹೆಸರು ಭಾಳ ದೊಡ್ಡದೈತಿ. ಅಂದ್ರೆ 3 ಕೊಪ್ಪದೊಳಗೆ ಇದು ಹಿರೇಕೊಪ್ಪ ಅಂದ್ರೆ ಬಹಳ ದೊಡ್ಡದು ಅಂತಕ್ಕಂಥದ್ದನ್ನ ಹಿಂದೆ ನಮ್ಮ ಪೂರ್ವಜರ ಗ್ರಾಮಕ್ಕೆ ಹಿರೇಕೊಪ್ಪ ಅಂತಂದ್ರೆ ಇಲ್ಲಿ ಹಿರಿದಾದ ಜೀವಿಗಳು, ಹಿರಿಯ ಅನುಭವವನ್ನು ಹೊಂದಿರತಕ್ಕಂಥ ಜನ ಇಲ್ಲಿ ಇರ್ತಾರೋ ಅನ್ನೋ ಉದ್ದೇಶಕ್ಕಾಗಿನೇ ಬಹಳ ದೊಡ್ಡದು ಅಂತಕ್ಕಂಥ ಮಾತನ್ನ ಹೇಳ್ಕೊಂಡು ಬಂದಾರ. ಇದಕ್ಕೆ ಹಿರೇಕೊಪ್ಪ ಅನ್ನೋಕ್ಕೆ ಒಂದೇನು ಉದಾಹರಣೆ ಅಂತಂದ್ರೆ, ಯಾಕಂದ್ರೆ ಇಲ್ಲಿ ನಾಗನೂರಿನ ಶಿವಬಸವ ಮಹಾಸ್ವಾಮಿಗಳು ಈ ಗ್ರಾಮದಲ್ಲಿ ಜನ್ಮ ತಾಳಿ ಈ ಗ್ರಾಮವನ್ನು ಇಡೀ ಕರ್ನಾಟಕದ ತುಂಬೆಲ್ಲ ಹೆಸರು ಉಳಿತಕ್ಕಂಥ ಕೆಲಸ ನಾಗನೂರ ಶಿವಬಸವ ಮಹಾಸ್ವಾಮಿಗಳು ಮಾಡಿದ್ದಾರೆ. ಹಾಗೆ ಸಾಹಿತಿಗಳಾಗಿ ನಮ್ಮ ಡಾಕ್ಟರ್ DS ಕರ್ಕಿಯವರು ಹಚ್ಚವು ಕನ್ನಡ ದೀಪ ಅಂತಕ್ಕಂಥ ಪದ್ಯದ ಮೂಲಕವಾಗಿ ಈ ಗ್ರಾಮವನ್ನು ಅಚ್ಚಳಿದಂತೆ ನಮ್ಮ ಕರ್ನಾಟಕದ ಉಳಿಸಿಕೊಂಡು ಹೋಗಿದ್ದಾರೆ. ಹಾಗೆ ರಾಜಕೀಯವಾಗಿ ನಮ್ಮ AR ಪಂಚಗಾಮಿಯವರು ಕೂಡ ಒಂದು ಈ ಊರಿನ ಹೆಸರನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾವು ಕೂಡ ಈ ಗ್ರಾಮದ ತ್ರಿವಳಿ ಗ್ರಾಮಗಳ ಒಂದು ಹೆಸರನ್ನ ಉಳಿಸ್ತಕ್ಕಂಥ ಕೆಲಸ ನಾವು ನೀವು ಮಾಡೋಣ. ನಾವೆಲ್ಲರೂ ನಿಜಗುಂಡ್ರ ಶಾಸ್ತ್ರವನ್ನು ಅರಿತುಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಕೂಡ ಈ ಜನ್ಮದಲ್ಲಿ ಮುಕ್ತಿ ಹೊಂದಿ ಪುನರಪಿ ಮರಣ ಆಗದಾದಮೇಲೆ ಇದೇ ಒಂದು ಜೀವನ ಕಡೆಯ ಜೀವನ ಆಗಿ ನಮ್ಮ ಜೀವನವನ್ನು ನಾವು ಮುಕ್ತಾತ್ಮವಾಗಿ ಮಾಡಿಕೊಳ್ಳತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ. ಹಿರೇಕೊಪ್ಪ ಗ್ರಾಮದ ಸಮಸ್ತ ದೇವತೆಗಳು ಈ ಶ್ರಾವಣ ಮಾಸದೊಳಗೆ ತಮ್ಮೆಲ್ಲರಿಗೆ ಒಳ್ಳೆಯ ಸದ್ಬುದ್ಧಿಯನ್ನು ಕೊಟ್ಟು ಸದ್ವಿಚಾರವನ್ನು ಕೊಟ್ಟು ತಮ್ಮನ್ನು ಮುಕ್ತಾತ್ಮನಾಗಿ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತಿಗೆ ವಿರಾಮವನ್ನು ಕೊಡ್ತೀನಿ.